ನನ್ ಮನೆಗೆ ಹೋದ್ರೆ ಮನ್ಸೆಲ್ಲ ಇಲ್ಲೇ ಇರುತ್ತೆ, ನಾನು ಇಲ್ಲೇ ಇರ್ತೀನಿ ಕಣೋ. ಅದೇ ನನಗೆ ಅರ್ಥ ಆಗುತ್ತೆ, ಬಟ್ ಈಗ ಎಮೋಷನಲ್ ಆಗಿ ಹ್ಯಾಂಡಲ್ ಮಾಡಿ ಯೂಸ್ ಇಲ್ಲ. ಪ್ಲೀಸ್, ಮನೇಲಿ ಅಜ್ಜಿ ಒಬ್ಬರೇ ಇರ್ತಾರೆ, ನೀವು ಹೋಗಿ ಅವ್ರ ಜೊತೆ ಇರಿ. ಹೌದು, ಮತ್ತೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೋ ಏನೋ. ಸಂಗೀತನ ಜೊತೆ ನಾನಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ ಕೆಲಸ ಮಾಡೋಣ, ಮನಸ್ವಿನಿ, ನಿನ್ ಸಂಗೀತನ್ಗೆ ಒತ್ತಾಸೆಗೆ ಇಲ್ಲೇ ಇರು, ನನ್ನ ಮನೇಲಿ ನೋಡ್ಕೋತೆ. ಹುಷಾರ್, ಏನಾದ್ರೂ ಬೇಕು ಅಂದ್ರೆ ಫೋನ್ ಮಾಡು. ಆಯ್ತು. ಚುಪ್ಪನಕಂದ, ಯಾರು ಫೋನ್ ತಗೋತಾ ಇಲ್ವಲ್ಲ, ಏನ್ ಕಥೆ? ಅಜ್ಜಿ, ಯಾವ್ದೋ ಫೋನಿಗೆ ವೇಟ್ ಮಾಡ್ತಿದ್ದೀರಾ? ಫಸ್ಟ್ ಟೈಮ್ ನಮ್ಮ ಅಜ್ಜಿ ಯಾರೋ ಕಾಲ್ ಮಾಡ್ಲಿ ಅಂತ ವೇಟ್ ಮಾಡ್ತಿರೋದನ್ನ ನಾನು ನೋಡ್ತಿರೋದು. ಯಾರದ? ಸುಮ್ಮನೆ ಇದೆ. ಯಾವ ಲೋಕದಲ್ಲಿದ್ಯಾ ನೀನು? ಯಾರಿಗೆ ಅಂತ ಅಷ್ಟು ಗೊತ್ತಾಗ್ಲಿಲ್ವಾ ನಿಂಗೆ? ನಿಮ್ಮ ಅಮ್ಮ, ಮಾವ, ದೇವ್ಯಾನಿ ಎಲ್ರು ಆಸ್ಪತ್ರೆಗೆ ಹೋಗಿದ್ದಾರೆ ಭೂಮಿನ ನೋಡಕ್ಕೆ. ಯಾರು ಫೋನ್ ತಗೋತಾ ಇಲ್ಲ. ಅಲ್ಲಿ ಏನಾಗಿದ್ಯೋ ಏನೋ. ಅಜ್ಜಿ, ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಆ ಟೀ ಅಂಗಡಿಗೆ ಸರಿ ಗೇಟ್ ಬಿದ್ದಿರ್ಬೇಕು. ಅಲ್ಲ ಅಜ್ಜಿ, ಅದಕ್ಕೆ ನೀವ್ಯಾಕೆ ಟೆನ್ಷನ್ ಆಗ್ತೀರಾ? ಅಜ್ಜಿ, ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ನನ್ನನ್ ಕೇಳಿ. ಏನ್ ತಿಂತೀರಾ? ಸ್ವೀಟ್ ಬೇಕಾ? ಊಟ, ನೀರು, ಏನ್ ಬೇಕು ನಾನ್ ತಂದ್ಕೊಡ್ತೀನಿ. ಅವ್ರು ಹಾಸ್ಪಿಟ್ಲಿಂದ ಬೇಗ ಬರ್ಲಿ ಅಂತ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಅಜ್ಜಿ, ಶುಗರ್ ಏನಾದ್ರು ಬೇರೆ ಆಗಿದ್ಯಾ? ಚೆಕ್ ಮಾಡ್ಲಾ? ಏನು ಬೇಡಮ್ಮ. ನೋಡು, ಆಸ್ಪತ್ರೆಯಿಂದ ಏನೋ ಫೋನ್ ಬಂದ್ರೆ ನಂಗೆ ಹೇಳು, ನಾನು ಇಲ್ಲೇ ಕೂತಿರ್ತೀನಿ. ಅಲ್ಲ, ಈ ಅಜ್ಜಿಗೆ ಏನಾಯ್ತು ಇವತ್ತು? ಇವ್ರು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಆಡ್ತಿದ್ದಾರೆ? ಅಲ್ಲ, ಆ ಟೀ ಅಂಗಡಿ ಮೇಲೆ ಸಿಂಪತಿ ಏನಾದ್ರು ಶುರು ಆಗೋಯ್ತಾ? ನೀವು ಅದನ್ನ ಸೀಕ್ರೆಟ್ ಆಗಿ ನಾನು ಕೊಟ್ಟಿರೋ ಕ್ಯಾಮ್ರಾದಿಂದ ಶೂಟ್ ಮಾಡಬೇಕು. ಆ ನ್ಯೂಸ್ ಚಾನೆಲ್ಗೆ ಹೋಯ್ತು ಅಂದ್ರೆ ಅವತ್ತೊಂದು ದಿನ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ, ರಾಣಾ ಲಾಕ್ ಆಗ್ತಾನೆ. ಸತ್ಯನಾರಾಯಣ, ನಾವು ಇವತ್ತು ಮಾಡ್ತಿರೋಂಥ ಆಪರೇಷನ್ ರಾಣಾ ತುಂಬಾ ಸಕ್ಸಸ್ಫುಲ್ ಆಗಬೇಕು. ಅಂಡ್ ಅದು ಡಿಪೆಂಡ್ ಆಗಿರೋದು ನಿಮ್ಮ ಮೇಲೆ. ಅವಳನ್ನ ಕಾಯ್ತಾಳೆ ಅಂತ ಮದುವೆ ಆದೆ. ಅವಳನ್ನ ಕೊಟ್ಟು ಮಾತನಾಗೆ ರಾಣಾ ಒತ್ತೆ ಇಟ್ಟು ನನ್ನ ಕಾಪಾಡಲು, ನನ್ನ ಅನಿವಾರ್ಯತೆಗೋಸ್ಕರ ಅವಳನ್ನ ಮದುವೆ ಆದೆ ನಿಜ. ಆದ್ರೆ ಅದು ನನ್ನ ಅವಶ್ಯಕತೆ ಆಗಿತ್ತು. ಆಗಿದ್ದು ಕಾಂಟ್ರಾಕ್ಟ್ ಮದುವೆ ಆದ್ರೂ ಅದು ಮುಗಿಯೋವರೆಗೂ ನಾನು ನಿನ್ನ ಕೈ ಹಿಡಿತೀನಿ, ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತಿಗೆ ನೀವೇ ಮುಖ್ಯವಾದ ಸಾಕ್ಷಿಯಾಗಿದ್ರಿ. ಸಾಕ್ಷಿ ಅಂದ್ರೆ ಏನ್ ಗೊತ್ತಾ ಸತ್ಯನ? ಸತ್ಯ, ಸತ್ಯವಾದದ್ದು. ಯಾರೇನೇ ಹೇಳಿದ್ರು ಇದು ನಿಜ, ಹೌದು, ಇದಕ್ಕೆ ನಾನ್ ಗ್ಯಾರಂಟಿ ಅಂತ. ಒಂದ್ ವೇಳೆ ನಾನೇ ಸುಳ್ಳು ಹೇಳಿದ್ರು ಇಲ್ಲ ಇಲ್ಲ ಇದು ನಿಜ ಅಂತ ಹೇಳೋದೆ ಸಾಕ್ಷಿ. ಸತ್ಯನ ನಾನು ಜಾಸ್ತಿ ಹೊತ್ತು ಮನೆಯವ್ರ ಜೊತೆ ಕಳಿತೀನೋ ಇಲ್ವೋ, ಅಪ್ಪ ಅಮ್ಮ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಸತ್ಯಣ್ಣ ಅಂತ ಕರೆದಿದ್ದೆ ಜಾಸ್ತಿ. ಯಾಕಂದ್ರೆ ನಾನು ನಿಮ್ಮನ್ನ ಅಷ್ಟು ನಂಬ್ತೀನಿ. ಈಗ ಆ ನಂಬಿಕೆನ ನೀವು ಉಳಿಸ್ಕೊಳ್ಳಿಲ್ಲ ಅಂತ ಹೇಳ, ಅಥವಾ ಅವಳ ನಂಬಿಕೆನ ನಾನು ಉಳಿಸ್ಕೊಳ್ಳಿಲ್ಲ ಅಂತ ಅನ್ಕೊಳ್ಳ. ನಿನ್ನ ಜೊತೆ ನನ್ನ ಕತೆ ಅಂತ ಅವಳಿಗೆ ಹೇಳಿದ್ದೆ. ಈಗ ಈ ನಿನ್ನ ವೇತನ ಯಾರ ಕತೆ ಅಂತ ಹೇಳಿ ಇವತ್ತು ನಡೆದಿರೋ ಎಲ್ಲ ಸಿಚುಯೇಷನ್ಗೂ ನೀವ್ ಕಾರಣ. ಒಂಚೂರು ಆಚೆ ಹೋಗ್ಬಾರ್ದು. ನಾನು ಬರೋವರೆಗೂ ಭೂಮಿನ ಹುಷಾರ ಮಾಡ್ಕೊ. ಈಗಿನ ಪರಿಸ್ಥಿತಿಲಿ ನಾನು ನಿಮ್ಮನ್ನ ಮಾತ್ರ ನಂಬೋದಕ್ಕೆ ಸಾಧ್ಯ. ಭೂಮಿಗೆ ಈ ಸ್ಥಿತಿಗೆ ತಂದವ್ರಿಗೆ ನಾನು ಗತಿ ತೋರಿಸ್ಬಿಟ್ಟು ಬರ್ತೀನಿ. ತಕ್ಷಣ ಸಾಕ್ಷಿ ಎಚ್ಚರಿಸ್ಬೇಕು. ಇವಳೆ ಅಲ್ವಾ ರಾಣಾನ ಕರ್ಕೊಂಡು ಬಂದಿತ್ತು? ಅಜಿತಾ ಅವನ ಮಗಳನ್ನ ಅರೆಸ್ಟ್ ಮಾಡಕ್ ಕರ್ಕೊಂಡು ಹೋಗ್ತಿರೋದನ್ನ ಇವಳು ಮೊದ್ಲೇ ಅವರಿಗೆ ತಿಳಿಸ್ಬಿಟ್ರೆ ಕಷ್ಟ. ಏನಾದ್ರೂ ಮಾಡ್ಲೇಬೇಕು. ಅಶ್ವಿನಿ, ಒಂದ್ ಸೆಕೆಂಡ್. ಮೆಡಿಕಲ್ ಶಾಪ್ ಹತ್ರ ಹೋಗೋಣ. ವಾಟ್ ಇಸ್ ದಿಸ್ ಸಾಕ್ಷಿ? ಆ ಸ್ಟುಪಿಡ್ ಟೀಮ್ ಆರೋಳ್ನ ನೀನೇ ಹೋಗಿ ಶೂಟ್ ಮಾಡ್ಬೇಕಾಗಿತ್ತ? ಬ್ಲೇಡ್ ಅಲ್ಲಿ ಹೋಗೋ ವಿಷಯಕ್ಕೆ ಬುಲ್ಡೋಸರ್ ತಗೊಂಡ ಹಾಗಾಯ್ತು. ದೇವ್ಯಾನಿ ಫೋನ್ ಮಾಡಿದ್ದಕ್ಕೆ ನಂಗೆ ವಿಷಯ ಗೊತ್ತಾಯ್ತು. ಅಟ್ಲೀಸ್ಟ್ ಹೀಗೆಲ್ಲ ಮಾಡಿದ್ಮೇಲೆ ತಕ್ಷಣ ನಂಗೊಂದು ಫೋನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ನಿನ್ಗೆ? ಡ್ಯಾಡ್, ಐ ಆಮ್ ರಿಯಲಿ ಸಾರಿ. ಫಸ್ಟ್ ಆಫ್ ಆಲ್ ನನ್ನ ಭೂಮಿಗೆ ಶೂಟ್ ಮಾಡೋ ಉದ್ದೇಶನೇ ಇರ್ಲಿಲ್ಲ. ಅವ್ರಿಗೆ ಗನ್ ತೋರಿಸಿ ಹೆದರ್ಸಿಲಿಂದ ಓಡಿಸೋ ಉದ್ದೇಶ ಇತ್ತು ಅಷ್ಟೇ. ಅದೇನೋ ಗೊತ್ತಿಲ್ಲ, ಗನ್ ಅವಳಿಗೆ ಪಾಯಿಂಟ್ ಮಾಡಿ ಇಟ್ಕೊಂಡೆ. ಅವಳು ಸಾರಿ ನಮ್ಮನ್ನ ಕಳ್ರು ಅಂತ ಹೇಳ್ತಾ ಇದ್ಲು. ನನ್ಗೂ ತಡ್ಕೊಳಕ್ ಆಗಿಲ್ಲ. ಐ ಲಾಸ್ಟ್ ಕಂಟ್ರೋಲ್ ಅಂಡ್ ಟ್ರಿಗರ್ ಒತ್ಬಿಟ್ಟೆ. ಈ ವಿಷಯ ನಾನು ನಿಮ್ಗೆ ತಿಳಿಸ್ಬಾರ್ದು ಅಂತ ನಾನು ಅನ್ಕೊಂಡೆ. ನಾನು ಹೇಗೋ ಮ್ಯಾನೇಜ್ ಮಾಡೋಣ ಅನ್ಕೊಂಡೆ. ನಾನು ಹುಡುಗರಿಗೂ ಹೇಳಿದ್ದೆ ಇದನ್ನ ನಿಮ್ಗೆ ತಿಳಿಸ್ಬಾರ್ದು ಅಂತ. ರಾಬರಿ ಆದ್ಮೇಲೆ ಗಾಬರಿ ಆಗಿ ಏನ್ ಪ್ರಯೋಜನ? ಶೂಟ್ ಮಾಡಿರೋದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹೆಂಡ್ತಿನ. ಈಗ ಅಜಿತ್ ನಿನ್ನ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ನೋ, ಈಗ್ಲೇ ತಕ್ಷಣ ಬೆಂಗಳೂರಿಗೆ ಹೊರಟ್ವಾ. ನಿನ್ನ ವೀಸಾ, ಏರ್ ಟಿಕೆಟ್ ಎಲ್ಲ ರೆಡಿ ಮಾಡ್ತೀನಿ. ಜಸ್ಟ್ ಫ್ಲೈ ಆಫ್. ಡ್ಯಾಡ್, ಪ್ಲೀಸ್ ಡೋಂಟ್ ವರಿ.
ನಾನೇ ಭೂಮಿಗೆ ಶೂಟ್ ಮಾಡಿರೋದು ಅಂತ ಯಾವುದೇ ಎವಿಡೆನ್ಸ್ ಇಲ್ಲ. ಬಿಕಾಸ್ ಈ ಗನ್ ನಮ್ಮ ಹೆಸರಲ್ಲಿ ಇಲ್ವೇ ಇಲ್ಲ. ಅಂಡ್ ಆಲ್ಸೋ ಹಾರ್ಸಿರೋ ಬುಲೆಟ್ಗೆ ಕೌಂಟ್ ಬೇಕು ಅಂದಾಗ ಈ ಗನ್ನು ಲೈಸೆನ್ಸ್ಡೇ ಅಲ್ಲ. ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಆಲ್ಸೋ ಸತ್ಯ ಇಲ್ಲಿ ನಮ್ಮ ಮನೆ ಮುಂದೆ ಧರಣಿ ಕೂತಿದಾರಲ್ಲ, ಅವ್ರದೆಲ್ಲ ವಿಡಿಯೋಗ್ರಫಿ ಮಾಡ್ತೀನಿ ಅಂತ ಬಂದಿದ್ನಲ್ಲ, ಅವನನ್ನು ಯಾಮಾರಿಸಿ ಬೇರೆ ಕಡೆ ಕಳ್ಸಿದೀನಿ. ಅಂಡ್ ನಮ್ಮ ಮನೇಲಿರೋ CCTV ಫುಟೇಜ್ನೆಲ್ಲ ಎರೇಸ್ ಮಾಡ್ಸಾಗಿದೆ ಡ್ಯಾಡ್. ಸೊ ಪ್ಲೀಸ್ ಡೋಂಟ್ ವರಿ. ಅಜಿತ್ ನನ್ನ ಟಚ್ ಮಾಡಕ್ಕೂ ಆಗಲ್ಲ. ಯಾಕಾಗಲ್ಲ? ಸಾಕ್ಷಿ, ನೀನ್ ನನ್ ಜೊತೆ ಮಾತಾಡ್ತಿದ್ಯಾ? ಹಲೋ ಭೂಮಿನ್ ಯಾಕೆ ಶೂಟ್ ಮಾಡ್ದೆ? ಭೂಮಿಗೆ ನಾನ್ ಯಾಕೆ ಶೂಟ್ ಮಾಡ್ಲಿ? ನಾನೇ ಭೂಮಿನ ಶೂಟ್ ಮಾಡ್ದೆ ಅನ್ನೋದಕ್ಕೆ ನಿನ್ ಹತ್ರ ಏನ್ ಎವಿಡೆನ್ಸ್ ಇದೆ? ಕ್ರೈಮ್ ಅಟೆಂಪ್ಟ್ ಮಾಡಿ ಸಾಕ್ಷಿ ಎಲ್ಲಿ ಅಂತ ನನ್ನ ಕೇಳ್ತಿದ್ಯಾ? ವಾವ್, ನಾನ್ ಬರೋದ್ ಗೊತ್ತಿದ್ದು ನಿಮ್ಮನೆ CCTV ಫುಟೇಜ್ ಕ್ಯಾಮ್ರಾಗಳನ್ನ ಎರೇಸ್ ಮಾಡಿಸಿ ಆ ಧೈರ್ಯದಲ್ಲಿ ನನ್ನ ಈಗ ಸಾಕ್ಷಿ ಎಲ್ಲಿ ಅಂತ ಕೇಳ್ತಿದ್ಯಾ? ಸಾಕ್ಷಿ, ವಾವ್, ನಿನಗೆ ನೀನು ಬ್ರಿಲಿಯಂಟ್ ಕ್ರಿಮಿನಲ್ ಅನ್ಕೊಂಡಿದ್ಯಾ ಅನ್ಸುತ್ತೆ. ಆದ್ರೆ ನನ್ನ ಪ್ರಕಾರ ನೀನು ಮಿನಿಮಮ್ ಕಾಮನ್ ಸೆನ್ಸು ಇಲ್ದೇ ಇರೋರು. ಯಾಕೆ ಅಂತ ಹೇಳ್ತೀನಿ, ಆಶ್ಚರ್ಯ ಪಡಬೇಡ. CC ಕ್ಯಾಮ್ರಾ ಇಲ್ದೇ ಇರೋ ಟೈಮಲ್ಲೂ ನನ್ನಂತ ನಿಷ್ಠಾವಂತ ಅಧಿಕಾರಿಗಳು ನಿನ್ನಂತ ಕ್ರಿಮಿಗಳನ್ನ ಹಿಡಿದು ಒಳಗಡೆ ಹಾಕಿದ. ನೀನು ಒಂದು ಸ್ಮಾಲ್ ಕಾಮನ್ ಸೆನ್ಸ್ನ ಹೇಗೆ ಮಿಸ್ ಮಾಡಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಭೂಮಿನ ಶೂಟ್ ಮಾಡಿರೋದು 4 ಗೋಡೆ ಮಧ್ಯ ಅಲ್ಲ, 40 ಜನಗಳ ಮುಂದೆ. ನಿನಗೆ ಐ ವಿಟ್ನೆಸ್ ಅನ್ನೋದ್ರ ಬಗ್ಗೆ ಐಡಿಯಾ ಇದೆ ಅನ್ಸುತ್ತೆ. ಇಷ್ಟು ಸಾಕ್ಷಿ ಸಾಕನ್ಸುತ್ತೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ. ಅವ್ರೆಲ್ಲ ನಿನ್ ಕಡೆ ಅವರು, ನೀವ್ ಹೇಳ್ಕೊಟ್ಟ ಹಾಗೆ ಅವ್ರು ಸುಳ್ಳು ಹೇಳ್ತಾರೆ ಅಂತ ನಾನ್ ಸಾಬೀತ್ ಮಾಡಿದ್ರೆ? ಇದಕ್ಕಿಂತ ಮುಂಚೆ ಒಂದ್ಸಲಿ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ನಿಮ್ ತಂದೆ ತುಂಬಾ ಉಪಾಯ ಮಾಡಿ ತಪ್ಪಿಸ್ಕೊಂಡ್ಬಿಟ್ರು. ಅಪ್ಪ ಮಗಳು ಸೇರು ಅಂದ್ರೆ ನಾನ್ ಸವ್ವಾ ಸೇರು. ನೀವಿಬ್ರು ಎಸ್ಕೇಪ್ ಆಗದೆ ಇರೋ ಹಾಗೆ ನನ್ನ ಹತ್ರ ಸಾಕ್ಷಿ ಇಟ್ಕೊಂಡೆ ನಿಮ್ಮನ್ನ ಒಳಗಡೆ ಹಾಕಕ್ ಬಂದಿರೋದು. ತಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಇಷ್ಟು ಎವಿಡೆನ್ಸ್ ಸಾಕು ಅನ್ಸುತ್ತೆ ಅಲ್ವಾ? ಇದನ್ನ ಯಾರು ಶೂಟ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಲ್ವಾ? ನೀವೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಭೂಮಿನ ನಿಮ್ ಮನೆ ಮುಂದೆ ಧರಣಿ ಕುತ್ಕೋ ಅಂತ ಕಳ್ಸಿದ್ದೆ ನಾನು. ಭೂಮಿ ಇಲ್ಲಿಗೆ ಬಂದು ಧರಣಿ ಕುತ್ಕೊಂಡು ನಿಮ್ಮ ಕೂಲ್ ಟೆಂಪರ್ನ ಹಾಟ್ ಟೆಂಪರ್ ಮಾಡೋ ತರ ಮಾತಾಡು ಅಂತ ಹೇಳಿದ್ದೆ ನಾನು. ಅಂಡ್ ಆ ತರ ಮಾಡಿದಾಗ ನೀವು ಹಾಟ್ ಟೆಂಪರ್ಗೆ ರೀಚ್ ಆಗಿ ನೀವೇನೋ ಒಂದು ಚಿಕ್ಕ ತಪ್ಪು ಮಾಡ್ಬೇಕಲ್ಲ, ಅದನ್ನ ರೆಕಾರ್ಡ್ ಆಗ್ಬೇಕು ಅಂತ ಸತ್ಯಣ್ಣಂಗೆ ಒಂದು ಕ್ಯಾಮ್ರಾ ಕೊಟ್ಟು ಕಳ್ಸಿದ್ದೆ. ಆದ್ರೆ ನಿನ್ನ ಬಾಲಂಗೋಚಿಗಳು ಸತ್ಯಣ್ಣನ ಕೈಯಲ್ಲಿ ಕ್ಯಾಮ್ರಾ ಇರೋದನ್ನ ನೋಡಿ ಅದನ್ನ ಕಿತ್ಕೊಂಡು ಅದು ಮಿಸ್ ಆಗ್ಬೋದು ಅಂತ ಅನ್ಸಿ ಭೂಮಿ ಕತ್ತಿಗೆ ಒಂದು ಸೀಕ್ರೆಟ್ ಹಿಡನ್ ಕ್ಯಾಮ್ರಾ ಫಿಕ್ಸ್ ಮಾಡಿದೆ. ಸಾಹೇಬ್ರೆ, ಮನೆ ಲೇಟ್ ಆಯ್ತು, ಬೇಗ ಹೊರಡು, ರಾಣನ್ ಮನೆಗೆ ಹೋಗ್ಬೇಕು ಅಂತ ಹೊರಡಿಸ್ಬಿಟ್ಟು ಇದೇನಿದ್ ರಸ್ತೆ ಮಧ್ಯದಲ್ಲಿ ಕರ್ಕೊಂಡ್ ಬಂದ್ ನಿಲ್ಸಿದಿರಲ್ಲ? ನಿನ್ ಕತ್ತಿಗೆ ಏನೋ ಹಾಕ್ಬೇಕಾಗಿತ್ತು. ಏನ್ ಹಾಕ್ಬೇಕು? ಮತ್ತೆ ಏನಾದ್ರು ತಾಳಿಗಿಳಿ ಕಟ್ಬಿಡ್ತೀರಾ ಏನೋ? ನಿಮ್ಗೇನ್ ಏನಿಲ್ವ, ನನ್ನ ಹೆಂಡತಿಗೆ ಯಾವಾಗ್ಲೂ ತಮಾಷೆನೆ. ಚಿನ್ನ, ತಾಳಿ ಅಲ್ಲ, ಕ್ಯಾಮ್ರಾ ಫಿಕ್ಸ್ ಆಗಿರೋ ಸರ. ಕ್ಯಾಮ್ರಾನ? ಏನ್ ಸಾಹೇಬ್ರೆ, ನೀವ್ ಯಾಕೆ ನನ್ ಕತ್ತಿ ಕ್ಯಾಮ್ರಾ ಸರ ಹಾಕ್ತಿದ್ದೀರಾ? ಕ್ಯಾಮ್ರಾಮನ್ ಕೆಲಸ ನನ್ಗೆ ಕೊಟ್ಟಿದ್ಯಾ? ಹ್ಯಾಂಡಿ ಕ್ಯಾಮ್ರಾ ನನ್ನ ಹತ್ರ ಇದೆ. ಇದೇನು ಹೊಸ್ತು? ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಅದ್ ಹಾಗಲ್ಲ ಸತ್ಯನ. ಸಾಕ್ಷಿ ಮತ್ತೆ ರಾಣನ ಕಾನೂನು ಸಲಾಖೆಯಲ್ಲಿ ಬಂದ್ಸೋದಕ್ಕೆ ನನಗೆ ಸಿಕ್ಕಿರೋ ಅವಕಾಶ ಇದೊಂದೇ. ನನಗಿರೋ ಸಮಯದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ. ಟೈಮ್ ಇಲ್ದಿರೋ ಹೊತ್ತಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ತರ ಚಾನ್ಸ್ ತಗೊಬಾರ್ದು. ಅಂಡ್ ಇಲ್ಲಿ ನಾನು ಕೊಟ್ಟಿರೋ ಕ್ಯಾಮ್ರಾ ಯಾವುದೋ ಒಂದು ರೀಸನ್ಗೆ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಆ ಒಂದು ಘಟನೆನ ನೀವು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗದೆ ಇರ್ಬೋದು, ಯಾರಿಗ್ ಗೊತ್ತು. ಅದಕ್ಕೆ ಸಿಚುಯೇಷನ್ಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು ಅಂತ ನಾನೇ ಈ ಹಿಡನ್ ಕ್ಯಾಮ್ರಾನ ಸರಗ್ ಫಿಕ್ಸ್ ಮಾಡಿ ಭೂಮಿ ಕತ್ತಕ್ಕೆ ಹಾಕೋಣ ಅಂತ. ಅದಕ್ಕೆ ಈ ಡಾಲರ್ ಸೆಂಟ್ರಲ್ಲಿ ಹಿಡನ್ ಕ್ಯಾಮ್ರಾ ಇದೆ. ಸೊ ಇದನ್ನ ನಾನು ನಿನ್ ಕತ್ತಕ್ಕೆ ಹಾಕ್ತೀನಿ. ಅವಳ ಬಾಯಲ್ಲಿ ನಿಜ ಬರೆಸ್ಬೇಕು. ಆ ಒಂದು ಘಟನೆ ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಹಾಗೆ ನಿನ್ ಜೊತೆ ಸತ್ಯಣ್ಣನ ಕೂಡ ಇರ್ತಾರೆ. ಭೂಮಿ, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಹಾ ಸಾಹೇಬ್ರೆ, ನನ್ಗೆಲ್ಲಾನು ನೆನ್ಪಿದೆ. ಈ ಸಲ ಆ ಸಾಕ್ಷಿ ಮತ್ತೆ ರಾಣನ ನಾವಿಬ್ರು ಹಿಡ್ದಾಕಣ. ಈ ಸ್ಟಿಂಗ್ ಆಪರೇಷನ್ ಸಕ್ಸಸ್ ಆಗ್ಲಿ, ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅವರೆಲ್ರಿಗೂ ನ್ಯಾಯ ಸಿಗೋ ಹಾಗಾಗ್ಲಿ. ಸತ್ಯನ, ಭೂಮಿನ ನೀವು ತುಂಬಾ ಅಂದ್ರೆ ತುಂಬಾ ಜಾಗ್ರತೆಯಿಂದ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ಭೂಮಿ ನನ್ನ ಜವಾಬ್ದಾರಿ. ಹಾಗೆ ಅವ್ರ ಅತ್ತೆಗೆ ಮಾತು ಕೊಟ್ಟಿದ್ದೀನಿ, ಐ ಮೀನ್ ನಮ್ಮಮ್ಮಂಗೆ. ಅವಳ ಜವಾಬ್ದಾರಿ ನಂದು, ಅವಳಿಗೆ ಯಾವುದೇ ಥರ ಅಪಾಯ ಆಗಲ್ಲ ಅಂತ. ನಾನು ಆ ಥರ ಮಾತು ತಗೊಂಡಿರೋದು ನಿಮ್ಮ ಮೇಲಿರೋ ನಂಬಿಕೆಯಿಂದ. ಸೊ
ಭೂಮಿ ಪಕ್ಕದಲ್ಲೇ ಇರಬೇಕು, ಭೂಮಿ ಜೊತೆಲೇ ಇರಬೇಕು. ನೀನ್ ಟ್ರಿಗರ್ ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆ ಮುಂದೆ ಧರಣಿ ಕೂತವಳು ಒಬ್ಬ ಟೀ ಮಾರೋ ಸಾಮಾನ್ಯ ಹುಡುಗಿ ಅಲ್ಲ, ಅವಳೊಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಹೆಂಡತಿ ಅಂತ ಒಂದೇ ಮನ್ಸಲ್ಲಿ ನೆನೆಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿರೋದು. ನಾನು ನಿನ್ನ ಅರೆಸ್ಟ್ ಮಾಡೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ, ನಿನಗೆ ಈ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಈಗ ಹಾಗಾಗೋಗಿದೆ. ಇನ್ ಜೀವನ ಪರ್ಯಂತ ಭೂಮಿ ಯಾಕಾದ್ರೂ ಶೂಟ್ ಮಾಡಿದೆ ಅಂತ ನಾನು ನಿನ್ಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ಸಿ ನಿನಗೆ ಪಶ್ಚಾತ್ತಾಪ ಆಗೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ಹೆಸರು ಅಜಿತ್ ರಾಮ್ ನಾರಾಯಣ. ಮೇಲ್ಗಡೆ ಸರ್ಚ್ ಮಾಡಿ. ಮೇಡಮ್ ಯೋಗಕ್ಷೇಮ ವಿಚಾರಿಸ್ಕೊಳ್ಳಿ, ನೀವು ಇಲ್ಲೇ ಇದ್ದು ಪಕ್ಕದಲ್ಲಿ. ಇಫ್ ಐ ಆಮ್ ನಾಟ್ ರಾಂಗ್, ಈಗನೆಲ್ಲ ಅಲ್ವಾ ತಾವು ಭೂಮಿಗೆ ಫೈರ್ ಮಾಡಿರೋದು? ನನಗೂ ಕ್ಲಾರಿಟಿ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡಿದ್ರೆ ಒಂದು ಐಡಿಯಾ ಸಿಗ್ಬೋದು. ಈ ಡೌಟ್ ಮೇಲೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ರಿಪಿಸಿ ನೋ, ಬಿಡಿ ನನ್ನ, ಬಿಡಿ. ಐ ಹ್ಯಾವ್ ಟು ಕಾಲ್ ಮೈ ಡ್ಯಾಡ್, ಐ ಹ್ಯಾವ್ ಟು ಕಾಲ್ ಮೈ ಲಾಯರ್. ಅವರೆಲ್ಲ ಸ್ಟೇಷನ್ಗೆ ಬಂದು ಡೈರೆಕ್ಟ್ ಆಗಿ ನಿನ್ನ ಹತ್ರ ಮಾತಾಡ್ತಾರೆ. ಪಿಸಿ ಮೂವ್. ಐ ನೋ ಮೈ ರೈಟ್ಸ್, ಓಕೆ? ಐ ಹ್ಯಾವ್ ಟು ಕಾಲ್ ಮೈ ಲಾಯರ್, ಬಿಡಿ ನನ್ನ. ಹಲೋ ಹಾ ಬೇಬಿ, ಸರ್, ನಾನ್ ರೀಟಾ. ಮೇಡಮ್ನ ಅಜಿತ್ ಸರ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ವಾಟ್? ಸಾಕ್ಷಿನ ಅರೆಸ್ಟ್ ಮಾಡಿದ್ರ? ಎಸ್ ಸರ್. ಮಿನಿಟ್. ಹಲೋ ಶ್ಯಾಮ್ ಸುಂದರ್, ಎಲ್ಲಿದ್ದೀರಾ? ಕೋರ್ಟ್ ಪ್ರಿಮೈಸಸ್ ಎಲ್ಲಿದ್ದೀರಾ? ತಕ್ಷಣ ಒಂದು ಬೇಲ್ಗೆ ಅಪ್ಲೈ ಮಾಡಬೇಕು, ರೆಡಿ ಮಾಡ್ಕೊಳ್ಳಿ. ಎಲ್ಲಿದ್ಯೋ ಗಾಡಿ ತೆಗಿ, ಮಂಡ್ಯಾಗ ಹೋಗ್ಬೇಕು. ಅಜ್ಜಿ, ಮಾವ ಬಂದ್ರು. ಮಾವ, ಅತ್ತೆ, ನೀವ್ ಯಾರು ಮನೇಲಿಲ್ಲ ಅಂತ ಅಜ್ಜಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ರು. ನಿಮ್ಮಿಬ್ರದ್ದು ಊಟ ಆಯ್ತಾ? ಆಗಿಲ್ಲ ಅಂದ್ರೆ ಬನ್ನಿ ಬನ್ನಿ, ಊಟ ಬಡಿಸಿ. ಶ್ರವಣ, ಆ ಹುಡುಗಿ ಹೇಗಿದ್ದಾಳಪ್ಪ? ಪ್ರಜ್ಞೆ ಬಂತ? ಸದ್ಯಕ್ಕೆ ನನಗೂ ಏನೂ ಗೊತ್ತಾಗ್ತಿಲ್ಲಮ್ಮ. ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಈ ಕ್ಷಣಕ್ಕೆ ನನಗೂ ಪೂರ್ತಿಯಾಗಿ ಗೊತ್ತಿಲ್ಲಮ್ಮ. ಮುಳ್ಳು ಹೂವನ್ನ ಸೀಳ್ಕೊಂಡು ಹೋಗೋ ಹಾಗೆ ಆ ಬುಲೆಟ್ಟು ಆ ಹುಡುಗಿ ದೇಹನ ಸೀಳ್ಕೊಂಡು ಹೋಗಿದೆ. ಹೌದು ಅತ್ತೆ, ಪಾಪ ಭೂಮಿ, ಅವಳ ಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ಬಾವನೇ ರಕ್ತ ಕೊಟ್ರು, ಇಲ್ಲ ಅಂದಿದ್ರೆ ಇನ್ನೂ ತುಂಬಾ ತೊಂದರೆ ಆಗಿರೋದು. ನೀನು ಭೂಮಿಗೆ ರಕ್ತ ಕೊಟ್ಟಿಯಾ? ನಿಂದು ಅವಳದು ಒಂದೇ ರಕ್ತನಾ? ನಂದು ಅವಳದು ಒಂದೇ ಬ್ಲಡ್ ಗ್ರೂಪ್. ಭೂಮಿನೇ ಶ್ರವಣ್ ಮಗಳು ಅಂತ ಗೊತ್ತಾಗೋಕೆ ಇನ್ನು ಒಂದು ಕೂದ್ಲೆಳೆ ಅಂತರ ಉಳಿದಿದೆ ಅಷ್ಟೇ. ಮಾವ, ಆ ಟೀ ಅಂಗಡಿಗೆ ನೀವ್ ರಕ್ತ ಕೊಟ್ರಾ? ನೀವೇನಕ್ ಮಾವ ರಕ್ತ ಕೊಡಕ್ ಹೋದ್ರಿ? ನಾನು ಅವಳಿಗೆ ರಕ್ತ ಕೊಡದೆ ಹೋಗಿದ್ದಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಇರ್ತಿತ್ತು. ಅಯ್ಯೋ, ಆಗಿದ್ರೆ ಆಗ್ತಿತ್ತು ಮಾವ. ಅಪ್ಪೋ, ಇನ್ನೊಬ್ರು ಸಾವನ್ನ ಬಯಸುವಷ್ಟು ಕೆಟ್ಟತನ ಇರಬಾರ್ದು ಅಪೇಕ್ಷಾ. ಅಮ್ಮ, ನಮಗೆ ತುಂಬಾ ಬೇಕಾದವ್ರಿಗೆ ಹುಷಾರಿಲ್ಲ ಅಂದಾಗ ಅವ್ರು ಬೇಗ ಹುಷಾರಾಗ್ಲಿ ಅಂತ ಮೃತ್ಯುಂಜಯ ಜಪ ಮಾಡಿದ್ರೆ ಅವ್ರಿಗೆ ಸರಿ ಹೋಗುತ್ತೆ ಅಂತ ನೀನು ಯಾವಾಗಲೂ ಹೇಳ್ತಿರ್ತೀಯ ಅಲ್ವಾ? ಶಿವನ ಸನ್ನಿಧಿಲಿ ಕೂತ್ಕೊಂಡು ಮೃತ್ಯುಂಜಯ ಜಪ ಮಾಡಿದ್ರೆ ಅದ್ರ ಫಲ ಖಂಡಿತ ಸಿಗುತ್ತೆ. ಮಾವ, ಆ ಟೀ ಅಂಗಡಿ ಒಳಗೆ ರಕ್ತ ಕೊಟ್ಟು ಅವಳನ್ನ ಬದುಕ್ಸೋದಲ್ದೆ ಈಗ ಮೃತ್ಯುಂಜಯ ಜಪ ಮಾಡಿ ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ನೋಡ್ತಿದ್ದೀರಾ? ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. Pistol over my bike. The colonel doesn't allow for pets on the island, I'm afraid. The lieutenant needed a live test subject. You two seem to be getting along well. You and Lieutenant Whitaker? Just doing my job, sir. Keep it professional, Corporal. The colonel doesn't allow for fraternization between enlisted men and officers. Oh, no. Can't have any of that, sir. Carry on. Yes, sir. Okay. Come on, help me. Hold on. So much for the tranquilizer. Yeah, well, their biology's kind of fucked right now. What do you want me to do? I can't get the right dosage. Here, hold on. This is what I've been working on. How long? Hold on, just a few seconds. Oh, shit. Holy shit. God damn. Well, I don't know what you put in that. That shit went down fast. Damn it!